Hello, welcome to Prerik Patashala. If you are watching this video in different timings, good morning, good afternoon, and good evening. Before we begin today, remember this every minute you spend learning today is an investment in your future. So stay focused, stay curious, and stay connected. So, if anyone didn't watch the first video of this chapter, please go and watch the video before this video. ಓಕೆ, ಯಾರಾದರೂ ಫಸ್ಟ್ ವಿಡಿಯೋ ನೋಡದೇ ಇದ್ದರೆ ಪ್ಲೀಸ್ ಅದನ್ನು ನೋಡಿ ದೆನ್ ಈ ವಿಡಿಯೋ ನೋಡ್ರಿ. ಓಕೆ, ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಇಂಟ್ರೊಡಕ್ಷನ್ ಪಾರ್ಟ್. ಓಕೆ, ಸೊ ಏನಾಗುತ್ತೆ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಥವಾ ಅದರ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟ್ನಾಗ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಯಾವ್ಯಾವ ಇಂಡಿಕೇಟರ್ಸ್ ಯೂಸ್ ಮಾಡ್ತಾರೆ ಟು ಚೆಕ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ಅದನ್ನು ನಾವು ನೋಡಿದ್ವಿ. ಸೊ ಈ ಕ್ಲಾಸ್ದಾಗ ಇನ್ನೂ ಒಂದ್ಸಲ ಥರೋಲಿ ನೋಡ್ರಿ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಏನಿದು ಅಂದ್ರೆ ಲಿಟ್ಮಸ್ ಪೇಪರ್. ಓಕೆ, ಸೊ ಲಿಟ್ಮಸ್ ಪೇಪರ್ ಟೂ ಕಲರ್ಸ್ದಾಗ ಇರ್ತಾವೆ. ನಾರ್ಮಲಿ ಎರಡು ಕಲರ್ದಾಗ ಇರ್ತಾವೆ. ಯಾವ್ಯಾವ ಕಲರ್? ಒಂದು ಬ್ಲೂ ಲಿಟ್ಮಸ್ ಪೇಪರ್, ಅನದರ್ ಒನ್ ಈಸ್ ರೆಡ್ ಲಿಟ್ಮಸ್ ಪೇಪರ್. ಸೊ ಬ್ಲೂ ಆಲ್ವೇಸ್ ಟರ್ನ್ಸ್ ರೆಡ್ ಇನ್ ಆಸಿಡಿಕ್ ಮೀಡಿಯಂ. ಓಕೆ, ಸೊ ಬ್ಲೂ ಯಾವಾಗಲೂ ರೆಡ್ ಆಗಿ ಚೇಂಜ್ ಆಗುತ್ತಾ ಓನ್ಲಿ ಇನ್ ದ ಆಸಿಡ್. ಸೊ ನಾವು ನಾರ್ಮಲಿ ಇದನ್ನ ಯಾವುದಾದ್ರೂ ಒಂದು ಲೈಕ್ ಅನಾಲಜಿ ಮಾಡ್ಕೊಂಡ್ಬಿಡ್ರಿ. ಬಿ ಆರ್ ಎ, ಬಿ ಆರ್ ಎ, ದ್ಯಾಟ್ ಮೀನ್ಸ್ ಬಿ ಆರ್ ಎ ಅಂದ್ರೆ ಬ್ಲೂ ಟರ್ನ್ಸ್ ರೆಡ್ ಇನ್ ಆಸಿಡ್ಸ್. ಓಕೆ, ಆ್ಯಂಡ್ ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ ಆಲ್ವೇಸ್ ಇನ್ ದ ಬೇಸಿಕ್ ಸೊಲ್ಯೂಷನ್ ಆರ್ ಬೇಸಿಕ್ ಮೀಡಿಯಂ. ಸೊ ಬೇಸಿಕ್ದಾಗ ಏನಾಗುತ್ತಾ ರೆಡ್ ಲಿಟ್ಮಸ್ ಆಲ್ವೇಸ್ ಟರ್ನ್ಸ್ ಟು ಬ್ಲೂ. ಸೊ ಇದ್ರೊಳಗಡೆ ಬ್ಲೂ ಲಿಟ್ಮಸ್ ಇನ್ ಕೇಸ್ ಏನಾದರೂ ಬೇಸ್ ಇತ್ತು ಅಂತಂದ್ರೆ ಬೇಸಾಗೆ ಉಳ್ಕೊಳ್ಳುತ್ತಾ. ಇನ್ ಕೇಸ್ ರೆಡ್ ಲಿಟ್ಮಸ್ ಆಸಿಡ್ ಇತ್ತಂದ್ರೆ ರೆಡ್ ಆಗಿ ಉಳ್ಕೊಳ್ಳುತ್ತಾ. ಸೊ ಓನ್ಲಿ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಆಸಿಡ್ದಾಗ ಬ್ಲೂ ಚೇಂಜ್ ಆಗುತ್ತಾ, ಬೇಸ್ದಾಗ ರೆಡ್ ಚೇಂಜ್ ಆಗುತ್ತಾ. ಸೊ ಇದನ್ನ ನಾವು ಆರ್ ಬಿ ಬಿ ಅಂತ ಕರಿಬಹುದು. ಓಕೆ, ಸೊ ಆರ್ ಬಿ ಬಿ ಅಂತಂದ್ರೆ ಏನು? ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ ಇನ್ ಬೇಸಿಕ್. Okay, so this is about litmus paper. Next one is about methyl orange indicator. So it is also very important. ಓಕೆ, ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ದೊಂದು ಆಕ್ಟಿವಿಟಿ ಐತಿ, ಆ ಆಕ್ಟಿವಿಟಿ ಬೇಸ್ಡ್ ಆನ್ ದೀಸ್ ಇಂಡಿಕೇಟರ್ಸ್ ಆರ್ ಯೂಸ್ಡ್. ಆ ಆಕ್ಟಿವಿಟಿ ಒಳಗಡೆ ಈ ಇಂಡಿಕೇಟರ್ಸ್ ಯೂಸ್ ಆಗ್ತದ. ಓಕೆ, ಸೊ ಏನೇನು ಚೇಂಜ್ ಆಗುತ್ತೆ ಅದನ್ನ ನೋಡ್ಬಿಟ್ರೆ ಸಾಕು. ಆಸಿಡ್ದಾಗ ಏನಾಗುತ್ತೆ? ರೆಡ್ ಆಗುತ್ತೆ. ಓಕೆ, ಆ್ಯಂಡ್ ಬೇಸ್ದಾಗ ಎಲ್ಲೋ ಆಗುತ್ತೆ, ಆ್ಯಂಡ್ ನ್ಯೂಟ್ರಲ್ದಾಗ ಏನಿರುತ್ತೆ? ಆರೆಂಜ್ ಕಲರ್ ಇರುತ್ತೆ. ಸೊ ಬೇಸಿಕಲಿ ಇದು ಆರೆಂಜ್ ಕಲರ್ ಇರೋದಕ್ಕೆ ಮಿಥೈಲ್ ಆರೆಂಜ್ ನಾರ್ಮಲಿ ಆರೆಂಜ್ ಕಲರ್ ಇರುತ್ತೆ. ಸೊ ಆಸಿಡ್ದಾಗ ರೆಡ್ ಆ್ಯಂಡ್ ಬೇಸಿಕ್ದಾಗ ಎಲ್ಲೋ. ಸ್ವಲ್ಪ ಇದನ್ನ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಮಿಥೈಲ್ ಆರೆಂಜ್ ಆಸಿಡ್ದಾಗ ರೆಡ್ ಆಗುತ್ತೆ, ಬೇಸ್ದಾಗ ಎಲ್ಲೋ ಆಗುತ್ತೆ. ಸೊ ಒನ್ಸ್ ನೀವು ಇದನ್ನು ತಿಳ್ಕೊಂಡ್ರೆ ಲೈಕ್ ಕ್ಲಿಯರ್ ಆಗುತ್ತೆ. ದೆನ್ ಫಿನಾಪ್ತಲಿನ್. ಫಿನಾಪ್ತಲಿನ್ ಆ್ಯಕ್ಚುಲಿ ಅದು ಇದಕ್ಕಿಂತ ಈಸಿ, ಮಿಥೈಲ್ ಆರೆಂಜ್ಗೆ ಕಿನ್ನ ಈಸಿ ಆಗುತ್ತೆ. ಯಾಕಂದ್ರೆ ಆಸಿಡ್ ಆ್ಯಂಡ್ ನ್ಯೂಟ್ರಲ್ದಾಗ ಕಲರ್ಲೆಸ್ ಇರುತ್ತೆ, ಓನ್ಲಿ ಬೇಸ್ದಾಗ ಪಿಂಕ್ ಆಗುತ್ತೆ. ಸೊ ಇಟ್ ಈಸ್ ಸಿಮಿಲರ್ಲಿ ಟರ್ಮರಿಕ್ ಆಸಿಡ್ ಆ್ಯಂಡ್ ನ್ಯೂಟ್ರಲ್ದಾಗ ಏನಿರುತ್ತೆ? ಎಲ್ಲೋ ಅಷ್ಟೇ ಇರುತ್ತೆ, ಓನ್ಲಿ ಬೇಸ್ದಾಗ ಏನಾಗುತ್ತೆ? ಅದು ರೆಡ್ ಆಗುತ್ತೆ, ಇದರೊಳಗಡೆ ಪಿಂಕ್ ಕಲರ್ ಚೇಂಜ್ ಆಗುತ್ತೆ. ಸೊ ಮಿಥೈಲ್ ಆರೆಂಜ್ದಾಗ ಏನಾಗುತ್ತೆ? ಆಸಿಡ್ ರೆಡ್ ಆ್ಯಂಡ್ ಬೇಸ್ದಾಗ ಎಲ್ಲೋ ಆಗುತ್ತೆ, ನ್ಯೂಟ್ರಲ್ ಅದೇ ಕಲರ್ ಇರುತ್ತೆ. ಇದರೊಳಗಡೆ ಫಿನಾಪ್ತಲಿನ್ದಾಗ ನ್ಯೂಟ್ರಲ್ ಸೇಮ್ ಇರುತ್ತೆ, ಆಸಿಡ್ ಸೇಮ್ ಇರುತ್ತೆ, ಬೇಸ್ದಾಗ ಅಷ್ಟೇ ಪಿಂಕ್ ಆಗುತ್ತೆ. ಸೊ ನಿಮ್ದು ಆಕ್ಟಿವಿಟಿ ಕೊಟ್ಟಾರ, ಆ ಆಕ್ಟಿವಿಟಿದಾಗ ಎಷ್ಟೊಂದು ಕೆಮಿಕಲ್ಸ್ ಅದಾವ. ಆ ಕೆಮಿಕಲ್ಸ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಯೂಸ್ ಮಾಡಿ ಯಾವ್ಯಾವ ಕಲರ್ ಚೇಂಜ್ ಆಗುತ್ತೆ, ಯಾವ್ಯಾವ ಕಲರ್ ಚೇಂಜ್ ಆಗಂಗಿಲ್ಲ ಅನ್ನೋದು ನೋಡಂತ ಹೇಳಿದ್ದಾರೆ. ಸೊ ಒಂದ್ಸಲ ಅದು ಚಾರ್ಟ್ ತೋರಿಸ್ತೀನಿ ನಿಮ್ಗೆ. ಇಫ್ ಯು ವಾಂಟ್ ಟು ಟೇಕ್ ಸ್ಕ್ರೀನ್ಶಾಟ್, ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್, ಆರ್ ಯು ವಾಂಟ್ ಟು ರೈಟ್. ಓಕೆ, ಸೊ ನಿಮ್ಗೆ ಏನಾರ ಬರೆಯಂಗಾಗಿತ್ತ ಬರೀರಿಲ್ಲ, ಸ್ಕ್ರೀನ್ಶಾಟ್ ತಗೊಂಡು ಆಮೇಲೆ ಏನಾದರೂ ಬರೀತೀನಿ ಅಂದರೆ ಬರ್ಕೋರಿ. ಓಕೆ, ಸೊ ಯಾವ್ಯಾವ ಸ್ಯಾಂಪಲ್ಸ್ ಕೊಟ್ಟಾರ ಅನ್ನೋದು ಫಸ್ಟ್ ನೋಡೋಣ ಅಂತ. 4 ಆಸಿಡ್ಸ್ ಆ್ಯಂಡ್ 4 ಬೇಸಸ್ ಕೊಟ್ಟಾರ. ಯಾವ್ಯಾವ 4 ಆಸಿಡ್ಸ್? ಸೊ ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್. ಇವೆಲ್ಲ 4 ಏನು ಆಸಿಡ್. ಆಸ್ ದೇರ್ ನೇಮ್ ಒಳಗಡೆನೆ ಅದಾವ. ಆಸಿಡ್ ಅಂತ ಅದ್ರಾಗ ನೇಮ್ನಾಗೆ ಅದಾವ. ಸೊ ಅವು ಆಸಿಡ್ ಅಂತ ನಾವು ಹೇಳ್ತೀವಿ.
ದೆನ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಈ ಹೈಡ್ರಾಕ್ಸೈಡ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಅವೆಲ್ಲ ಏನಾಗ್ತಾವ, ಬೇಸ್ ಆಗ್ತಾವ. ಯಾಕವು ಬೇಸ್ ಆಗ್ತಾವ, ಇವ್ಯಾಕೆ ಆಸಿಡ್ ಆಗ್ತಾವ? ಆಸಿಡ್ ಆ್ಯಂಡ್ ಬೇಸ್ ಆಗಕ್ಕೆ ಮೇನ್ ಏನು ಕಾರಣ ಅಂತಂದ್ರೆ ಎಚ್ ಪ್ಲಸ್ ಆ್ಯಂಡ್ ಓ ಎಚ್ ಮೈನಸ್ ಅಯಾನ್ಸ್. ನೆನಪಿಟ್ಕೊಂಡ್ಬಿಡ್ರಿ, ಎಚ್ ಪ್ಲಸ್ ಅಂದ್ರೆ ಏನು ಆಸಿಡ್, ಓ ಎಚ್ ಮೈನಸ್ ಅಂದ್ರೆ ಏನು ನೆಗ್ ಬೇಸ್. ಓಕೆ, ಸೊ ಇವಾಗ ಈ ಆಸಿಡ್ ಒಳಗಡೆ ಆಲ್ಮೋಸ್ಟ್ ಎಚ್ ಪ್ಲಸ್ ಜಾಸ್ತಿ ಇರ್ತಾವೆ. ಈ ಒಂದು ಆಸಿಟಿಕ್ ಆಸಿಡ್ ಓ ಎಚ್ ಇದ್ರೂ ಅದ್ರೊಳಗಡೆ ಏನಿರುತ್ತೆ, ಎಚ್ ಪ್ಲಸ್ ಇರುತ್ತೆ ಜಾಸ್ತಿ. ಓಕೆ, ಬಟ್ ಒನ್ಸ್ ಯು ಕಮ್ ಅಕ್ರಾಸ್ ದ ಬೇಸಸ್, ಆಲ್ಮೋಸ್ಟ್ ಆಲ್ ಈ ಬೇಸಸ್ದಾಗ ಏನಿರುತ್ತ, ಓ ಎಚ್ ಇರುತ್ತ. ಏನಿರುತ್ತ, ಓ ಎಚ್. ಇವೆಲ್ಲ ಎಚ್ ಪ್ಲಸ್, ದೆನ್ ಇವೆಲ್ಲ ಓ ಎಚ್ ಮೈನಸ್. ಸೊ ಎಚ್ ಪ್ಲಸ್ ಅಂದ್ರೆ ನಮ್ಗೆ ಕಾಣಿಸ್ಬೇಕಂತಿಲ್ಲ, ಎಚ್ ಪ್ಲಸ್ ಅದರೊಳಗಡೆ ಇರುತ್ತೆ. ದೆನ್ ಓ ಎಚ್ ಮೈನಸ್ ನಾರ್ಮಲ್ ಇದ್ರೊಳಗೆ ನಮ್ಗೆ ಕಾಣಕ್ಕೆ ಸಿಗುತ್ತೆ. ಓಕೆ, ಸೊ ಆಸಿಡ್, ಫಸ್ಟ್ 4 ಆಸಿಡ್ಸ್ ನಾವು ನೋಡ್ಬೇಕಾದ್ರೆ ರೆಡ್ ಲಿಟ್ಮಸ್ ಏನಾಗುತ್ತೆ. ಸೊ ರೆಡ್ ಲಿಟ್ಮಸ್ ಯಾವಾಗ ಚೇಂಜ್ ಆಗುತ್ತಾ, ಆರ್ ಬಿ ಬಿ. ಸೊ ಓನ್ಲಿ ಅದು ಬೇಸ್ದಾಗ ಅಷ್ಟೇ ಚೇಂಜ್ ಆಗುತ್ತೆ. ಸೊ ನೋ ಚೇಂಜ್. ದೆನ್ ಬ್ಲೂ ಲಿಟ್ಮಸ್, ಬಿ ಆರ್ ಎ. ಸೊ ಬಿ ಟು ಆರ್ ಇನ್ ಆಸಿಡ್. ಸೊ ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್. ಸೊ ಈ ನಾಲ್ಕುದ್ರಾಗ ಏನಾಗುತ್ತೆ, ರೆಡ್ ಆಗಿ ಟರ್ನ್ ಆಗುತ್ತೆ. ನೆಕ್ಸ್ಟ್ ಫಿನೋಪ್ತಲಿನ್, ಸಿಂಪಲ್ ಆಗಿ ಹೇಳಿದ್ನಿ, ಆಸಿಡ್ದಾಗ ಏನಾಗುತ್ತೆ, ಕಲರ್ ಚೇಂಜ್ ಆಗಂಗಿಲ್ಲ. ಸೊ ಕಲರ್ಲೆಸ್ ಆಗಿ ಉಳ್ಕೊಳ್ಳುತ್ತೆ. ದೆನ್ ಮೀಥೈಲ್ ಆರೆಂಜ್ ಏನಾಗುತ್ತೆ, ಆಸಿಡ್ದಾಗ ಆ್ಯಕ್ಚುಲಿ ರೆಡ್ ಟರ್ನ್ ಆಗುತ್ತೆ. ಸೊ ಈ ನಾಲ್ಕುದ್ರಾಗ ಏನಾಗುತ್ತೆ, ಟರ್ನ್ಸ್ ರೆಡ್. ಓಕೆ, ಇದು ಆರೆಂಜ್ ಅಂದ್ರೆ ಚೂರು, ಇಟ್ಸ್ ಲೈಕ್ ನಾಟ್ ದ್ಯಾಟ್ ಮಚ್ ಆಫ್ ಆಸಿಡಿಕ್ ಇರುತ್ತೆ ಅದು. ಓಕೆ, ಅದಕ್ಕೋಸ್ಕರ ಟರ್ನ್ಸ್ ರೆಡ್ ಆರ್ ಆರೆಂಜ್. ದೆನ್ ನೇಚರ್ ಯಾವ್ದೈತಿ, ನಾಲ್ಕುದು ಆಸಿಡ್ ಇರುತ್ತೆ. ವೈ ಆಸಿಡ್? ಬಿಕಾಸ್ ದೇ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್, ದ್ಯಾಟ್ ಆಲ್ಸೋ ಇಂಡಿಕೇಟ್ ಆಸಿಡ್. ಅಂಡ್ ಅಗೇನ್ ಮಿಥೈಲ್ ಆರೆಂಜ್ ಇಂದ ಏನಾಗೈತಿ, ರೆಡ್ ಆಗಿ ಟರ್ನ್ ಆಗೈತಿ. ಸೊ ಇಲ್ಲಿ ರೆಡ್ ಆಗಿ ಟರ್ನ್ ಆಯ್ತು, ಇಲ್ಲಿ ರೆಡ್ ಆಗಿ ಟರ್ನ್ ಆಯ್ತು. ದಟ್ ಮೀನ್ಸ್ ಇದು ಯಾವಾಗಲೂ ಆಸಿಡ್ ಇದ್ರೆ ಅಷ್ಟೇ ಕಲರ್ ಚೇಂಜ್ ಆಗುತ್ತಾ. ಸೊ ದಟ್ ಈಸ್ ವೈ ಆಸಿಡ್. ನೆಕ್ಸ್ಟ್ ನಾಲ್ಕು ಯಾವ ಬೇಸಸ್, ಇಟ್ ಟರ್ನ್ಸ್ ಬ್ಲೂ ಆಲ್ಮೋಸ್ಟ್. ಸೊ ಆರ್ ಬಿ ಬಿ, ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ ಇನ್ ಬೇಸಸ್. ಓಕೆ, ಸೊ ಈ ಬೇಸಸ್ದಾಗ ಏನಾಗುತ್ತಾ, ಬ್ಲೂ ಆಗಿ ಚೇಂಜ್ ಆಗುತ್ತಾ. ದೆನ್ ಬ್ಲೂ ಲಿಟ್ಮಸ್ದಾಗ ಏನಿರುತ್ತಾ, ಬ್ಲೂ ಲಿಟ್ಮಸ್ದಾಗ ಉಳಿತೈತಿ, ನೋ ಚೇಂಜ್ ಇರುತ್ತಾ. ದೆನ್ ಫಿನೋಪ್ತಲಿನ್ ಹೇಳಿದ್ನಿ, ಬೇಸ್ದಾಗ ಅಷ್ಟೇ ಏನಾಗುತ್ತಾ, ಪಿಂಕ್ ಕಲರ್ ಬರುತ್ತಾ. ಬೇಸ್ದಾಗ ಏನಾಗುತ್ತಾ, ಪಿಂಕ್ ಕಲರ್ ಬರುತ್ತಾ. ಓಕೆ, ದೆನ್ ಮಿಥೈಲ್ ಆರೆಂಜ್ದಾಗ ಏನಾಗುತ್ತೆ, ಟರ್ನ್ಸ್ ಎಲ್ಲೋ. ಓಕೆ, ನಾನು ನಿಮ್ಗೆ ಹೇಳಿದ್ದೆ ಎಲ್ಲೋ ಆಗಿ ಟರ್ನ್ ಆಗುತ್ತೆ. ಸೊ ದ ನೇಚರ್ ಏನಾಗುತ್ತೆ, ಬೇಸ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಒಂದು ಚಾರ್ಟ್ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಭಾಳ ಏನು ಲೈಕ್ ಕಾಂಪ್ಯಾಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕಾಂಪ್ಲೆಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನಿಲ್ಲ, 4 ಆ್ಯಸಿಡ್ ಕೊಟ್ಟಾರ, 4 ಬೇಸ್ ಕೊಟ್ಟಾರ. ಸೊ ಇದ್ರ ಜೊತೆ ಅವು ಕಲರ್ ಚೇಂಜ್ ಆಕ್ಕವ ಮತ್ತು ಅಷ್ಟೇ ಇಂಪಾರ್ಟೆಂಟ್. ಸೊ ರೆಡ್ ಲಿಟ್ಮಸ್ದಾಗ ಆಗಂಗಿಲ್ಲ, ಬ್ಲೂ ಲಿಟ್ಮಸ್ದಾಗ ಏನಾಗುತ್ತೆ, ಆ್ಯಸಿಡ್ ಆಗುತ್ತೆ. ಫಿನೋಪ್ತಲಿಂದ ಕಲರ್ಲೆಸ್ ಇರುತ್ತೆ, ಮಿಥೈಲ್ ಆರೆಂಜ್ದಾಗ ಚೇಂಜ್ ಆಗುತ್ತೆ. ಸೊ ಇದ್ರ ಉಲ್ಟಾ ಅಂತ ತಿಳ್ಕೊಂಡ್ಬಿಡ್ರಿ. ಸೊ ರೆಡ್ ಇದ್ದಿದ್ದು ಇಲ್ಲಿ ಬ್ಲೂದಾಗ ಆಯಿತು, ಬ್ಲೂದಾಗ ಇದ್ದಿದ್ದು ಆಗಲಿಲ್ಲ. ಫಿನೋಪ್ತಲಿನ್ ಕಲರ್ಲೆಸ್ ಇತ್ತು, ಕಲರ್ ಇರಲಿಲ್ಲ ಅಂದ್ರೆ ಇದ್ರ ಕಲರ್ ಬರುತ್ತೆ. ದೆನ್ ಮಿಥೈಲ್ ಆರೆಂಜ್ದಾಗ ಟರ್ನ್ಸ್ ಎಲ್ಲೋ. ಸೊ ಇದು ನಾರ್ಮಲ್ ಆಗಿ ಎಲ್ಲೋ ಇದಕ್ಕಂದ್ರೆ ಮಿಥೈಲ್ ಆರೆಂಜ್ ಇಂದ ಚೂರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇಲ್ಲಿವರೆಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್, ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ಹೂಸ್ ಓಡರ್ ಚೇಂಜ್ ಇನ್ ಆಸಿಡಿಕ್ ಆರ್ ಬೇಸಿಕ್ ಮೀಡಿಯಮ್. ದೀಸ್ ಆರ್ ಕಾಲ್ಡ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಸೊ ಅಲ್ಲಿ ಒಂದಿಷ್ಟು ಸಬ್ಸ್ಟೆನ್ಸ್ ಅದಾವ. ಸೊ ಇವಾಗ ನಾವು ಅಡುಗೆ ಮಾಡಬೇಕಾದ್ರೆ ಅಥವಾ ಲೈಕ್ ಮೇನ್ಲಿ ಸ್ಮೆಲ್ ಬರುತ್ತೆ. ಓಕೆ, ಸೊ ಈ ಸ್ಮೆಲ್ ಯೂಸ್ ಮಾಡಿ ನಾವೇನು ಮಾಡ್ಬೋದು ಅಂದ್ರೆ ಐಡೆಂಟಿಫೈ ಮಾಡಬಹುದು. ಸೊ ಇನ್ ಎನಿ ಕೇಸ್ ನಮ್ಮ ಹತ್ರ ಯಾವುದು ಪಿ ಎಚ್ ಪೇಪರ್ ಆಗಿರ್ಬೋದು, ದೆನ್ ಲಿಟ್ಮಸ್ ಪೇಪರ್ ಆಗಿರ್ಬೋದು, ಅಥವಾ ಮಿಥೈಲ್ ಆರೆಂಜ್, ಅಗೇನ್ ಫಿನೋಪ್ತಿಲಿನ್, ಇವು ಯಾವ ಇಂಡಿಕೇಟರ್ ಇರಲಿಲ್ಲ, ಕಲರ್ ಇಂಡಿಕೇಟರ್ಸ್ ಇರಲಿಲ್ಲ. ಸೊ ನಮ್ಗೆ ಯಾವುದೋ ಒಂದು ಸೊಲ್ಯೂಷನ್ನ ಟ್ರೈ ಮಾಡೋದೈತಿ, ಆ್ಯಸಿಡಿಕ್ ಐತೋ ಬೇಸಿಕ್ ಐತೋ ಅನ್ನೋದು ನಾವು ನೋಡಬೇಕಾಗೈತೆ. ಸೊ ಹೆಂಗೆ ನೋಡಬಹುದು ನಾವು? ಸೊ ಅಗೇನ್ ಯೂಸಿಂಗ್ ಸಮ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ಈ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದ್ರೆ ಏನು ಅಂತಂದ್ರೆ, ಅವು ಇಂಡಿಕೇಟರ್ಸ್ ಜಸ್ಟ್ ಬೈ ಪ್ರೊಡ್ಯೂಸಿಂಗ್ ಸ್ಮೆಲ್ ಆರ್ ನಾಟ್ ಸ್ಮೆಲ್, ದೇ ಶೋ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಂಡ್ ಬೇಸಸ್. ಇಷ್ಟೇ. Presence and absence of acid or basic media is indicated by smell. So these are called as olfactory indicators. Olfactory ಅಂತಂದ್ರೆ ಸ್ಮೆಲ್ ಚೇಂಜ್ ಆಗುತ್ತೆ. ದಯವಿಟ್ಟು ನೆನಪಿಟ್ಕೊಳ್ರಿ, ಸ್ಮೆಲ್ಲಿಂದ ಏನು ಮಾಡುತ್ತೆ, ಆಸಿಡ್ ಆರ್ ಬೇಸಿಕ್ ಮೀಡಿಯಮ್
ಐತೋ ಇಲ್ಲೋ ಅನ್ನೋದು ಚೆಕ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಆಕ್ಟಿವಿಟಿ 2.2ದಾಗ ಏನು ಕೊಟ್ಟಿದ್ದಾರೆ ಅಂದ್ರೆ, ಸೊ ಪಾರ್ಟ್ ಇದರೊಳಗಡೆ ಮೂರು ಪಾರ್ಟ್ ಬರುತ್ತಾ, ಒಂದು ಆನಿಯನ್ ಬರುತ್ತಾ, ಇನ್ನೊಂದು ವೆನಿಲಾ ಎಸೆನ್ಸ್ ಬರುತ್ತಾ, ಅಗೇನ್ ಥರ್ಡ್ ಒನ್ ಕ್ಲೋ ಆಯಿಲ್ ಟೆಸ್ಟ್ ಬರುತ್ತೆ. ಸೊ ನಿಮ್ಮ ಹತ್ರ ಇವಾಗ ಎಷ್ಟು ಅದಾವ, ಮೂರು ಇಂಡಿಕೇಟರ್ಸ್ ಅದಾವ. ಓಕೆ, ಸೊ ಆ ಇಂಡಿಕೇಟರ್ಸ್ ಯಾವ ಥರ ವರ್ಕ್ ಆಗುತ್ತಾ ಅನ್ನೋದು ಈ ಒಂದು ಆಕ್ಟಿವಿಟಿ ಕನ್ಕ್ಲೂಷನ್ ಮಾಡ್ಕೋಬೇಕು ನಾವು. ಓಕೆ, ಸೊ ಪ್ಲೇಸ್ ಚಾಪ್ಡ್ ಆನಿಯನ್ಸ್ ಇನ್ ಅ ಪ್ಲಾಸ್ಟಿಕ್ ಬ್ಯಾಗ್ ವಿತ್ ಅ ಕ್ಲೀನ್ ಕ್ಲಾತ್ ಸ್ಟ್ರಿಪ್ಸ್. Tie it up tightly and keep it overnight in the fridge. Take out two cloth strip and smell them. You will notice the onion smell is present. Okay. Now put a few drops of dilute HCl on one strip and few drops of dilute NaOH on the other strip. Rinse both strips with the water and check the smell again. ಓಕೆ, ಸೊ ಏನು ಹೇಳಿದ್ದಾರೆ ಅಂದರೆ, ಆನಿಯನ್ ತಗೊಂಡು ಚಾಪ್ ಮಾಡಿ, ನೀಟಾಗಿ ಚಾಪ್ ಮಾಡಿ, ಅದನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಒಳಗಡೆ ವಿತ್ ಕ್ಲೀನ್ ಕ್ಲಾತ್ ಸ್ಟ್ರಿಪ್ನ ಹಾಕಿಡಬೇಕು ಓವರ್ ನೈಟ್. ಸೊ ಆ ಓವರ್ ನೈಟ್ ಇಟ್ಟಾಗ ಏನಾಗುತ್ತೆ, ಅದಿಷ್ಟು ಏನು ಕ್ಲಾತ್ ಸ್ಟ್ರಿಪ್ ಇರುತ್ತೆ ಅದೆಲ್ಲ ಸ್ಮೆಲ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಒನ್ಸ್ ಅಬ್ಸಾರ್ಬ್ ಮಾಡ್ಕೊಂಡಿಂದ ಅದನ್ನು ಹೊರಗಡೆ ತೆಗೆದು ಅದನ್ನ ಏನು ಮಾಡಬೇಕಂದ್ರೆ, ಒಂದು ಸಪ್ರೇಟಾಗಿ ಎರಡು ಕ್ಲಾತ್ ಸ್ಟ್ರಿಪ್ನಾಗ ಫಸ್ಟ್ ಒಂದು ಕ್ಲಾತ್ ಸ್ಟ್ರಿಪ್ನಾಗ ಏನು ಮಾಡಬೇಕು, ಡೈಲ್ಯೂಟ್ HCl ಹಾಕಬೇಕು, ಇನ್ನೊಂದರೊಳಗಡೆ ಏನು ಹಾಕಬೇಕು, ಡೈಲ್ಯೂಟ್ NaOH ಹಾಕಬೇಕು. ಸೊ ಇದರಿಂದ ಏನಾಗ್ಬೋದಂದ್ರೆ, ಯಾವುದಾದ್ರೂ ಒಂದ್ರೊಳಗೆ ಸ್ಮೆಲ್ ಹೋಗಬಹುದು ಆ್ಯಂಡ್ ಯಾವುದಾದ್ರೂ ಒಂದ್ರಾಗ ಸ್ಮೆಲ್ ಉಳ್ಕೊಳ್ಬಹುದು. ಸೊ ಎದ್ರಾಗ ಉಳ್ಕೊಳ್ಳುತ್ತಾ ಎದ್ರಾಗ ಹೋಗುತ್ತಾ ನೋಡ್ರಿ. ಸೊ ಕ್ಲಾತ್ ಸ್ಟ್ರಿಪ್ ವಿತ್ HCl ಆನಿಯನ್ ಸ್ಮೆಲ್ ರಿಮೇನ್ಸ್. ಸೊ ಆನಿಯನ್ ಸ್ಮೆಲ್ ಏನಾಯಿತು, ಉಳ್ಕೋತು. ಸೊ ಆನಿಯನ್ ಸ್ಮೆಲ್ ಹೋಗಲಿಲ್ಲ. ದೆನ್ ಕ್ಲಾತ್ ಸ್ಟ್ರಿಪ್ ವಿತ್ NaOH ಏನಾಯ್ತಂದ್ರೆ, ಆನಿಯನ್ ಸ್ಮೆಲ್ ಡಿಸ್ಅಪಿಯರ್ಸ್. ಓಕೆ, ಡಿಸ್ಅಪಿಯರ್ ಆಯಿತು. ಸೊ ನಿಮ್ಮ ಹತ್ರ ನಮಗೊಂದು ಅನ್ನೋನ್ ಸೊಲ್ಯೂಷನ್ ಐತಿ, ನಮ್ಗೆ ಗೊತ್ತಿಲ್ಲ ಅದ್ರಾಗ ಆಸಿಡ್ ಐತೋ ಬೇಸ್ ಐತೋ ಗೊತ್ತಿಲ್ಲ. ಸೊ ನಾವೇನು ಮಾಡಬಹುದು, ಸೇಮ್ ಪ್ರೊಸೀಜರ್ ಎಲ್ಲ ಸೇಮ್. ಆನಿಯನ್ ಎಲ್ಲ ನೈಟ್ ಚಾಪ್ ಮಾಡಿ ನೈಟೆಲ್ಲ ಫ್ರಿಜ್ದಾಗ ಒಂದು ಕ್ಲಾತ್ ಸ್ಟ್ರಿಪ್ದಾಗ ಇಟ್ಟು, ಆ ಒಂದು ಕ್ಲಾತ್ ಸ್ಟ್ರಿಪ್ನ ಬೆಳಿಗ್ಗೆ ಲೈಕ್ ಯಾವಾಗಾದರೂ ಸೊ ಅದ್ರಾಗ ಒಂದು ಡ್ರಾಪ್ನ ಅನ್ನೋನ್ ಸೊಲ್ಯೂಷನ್ ಹಾಕಿದಾಗ ಆ್ಯಂಡ್ ಆಮೇಲೆ ವಾಟರಿಂದ ರಿನ್ಸ್ ಮಾಡಿದ್ರೆ, ತೊಳೆದ್ರೆ, ಆಮೇಲೆ ನಾವೇನಾದರೂ ಸ್ಮೆಲ್ ಚೆಕ್ ಮಾಡಿದ್ರೆ, ಇಫ್ ಸ್ಮೆಲ್ ಏನಾದರೂ ಉಳ್ಕೊಂಡ್ರೆ, ಸ್ಮೆಲ್ ಏನಾದರೂ ಇತ್ತಂದ್ರೆ, ಸೊ ದ್ಯಾಟ್ ಮೀನ್ಸ್ ವಾಟ್ ಇಟ್ ಈಸ್ ಆ್ಯಸಿಡ್. ಓಕೆ, HCl ಈಸ್ ಆ್ಯಸಿಡ್. ಸೊ ಈ HCl ಆ್ಯಸಿಡ್ ಇದ್ರೆ ಸ್ಮೆಲ್ ಏನಾಗುತ್ತೆ, ಉಳ್ಕೊಳ್ಳುತ್ತೆ. ದೆನ್ ಸಿಮಿಲರ್ಲಿ ನಮ್ದು ಏನಾದರೂ ಸೊಲ್ಯೂಷನ್ ಅನ್ನೋನ್ ಇತ್ತು ಆ್ಯಂಡ್ ಅದರ ಸ್ಮೆಲ್ ಏನಾದರೂ ಉಳ್ಕೋತಂದ್ರೆ ನಾವೇನಂತ ಕನ್ಕ್ಲೂಷನ್ ಬರಬೇಕಾಗುತ್ತೆ, ದ ಸೊಲ್ಯೂಷನ್ ಈಸ್ ಆ್ಯಸಿಡಿಕ್. ಇಫ್ ಇಫ್ ದ ಸ್ಮೆಲ್ ಚೇಂಜಸ್ ಆರ್ ಡಿಸ್ಅಪಿಯರ್, ಅದೇನಾದರೂ ಸ್ಮೆಲ್ ಹೋಯ್ತು ಅಂತಂದ್ರೆ ನಾವೇನು ಕನ್ಕ್ಲೂಷನ್ ಬರಬಹುದು, ದೆನ್ ದ ಅನ್ನೋನ್ ಸೊಲ್ಯೂಷನ್ ಈಸ್ ಬೇಸಿಕ್. ವೈ ಬೇಸಿಕ್? ಬಿಕಾಸ್ NaOH ಈಸ್ ಬೇಸಿಕ್. ಸೊ ಈ ಬೇಸಿಕ್ ಏನಾಯಿತು, ಆನಿಯನ್ ಸ್ಮೆಲ್ನ ಡಿಸ್ಅಪಿಯರ್ ಮಾಡ್ತು. ಸೊ ದಟ್ ಈಸ್ ವೈ ವಿ ಕ್ಯಾನ್ ಯೂಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಓಕೆ, ಸೊ ಆನಿಯನಿಂದ ಏನಾಗುತ್ತೆ, ಆ್ಯಸಿಡ್ ಒಳಗಡೆ ಸ್ಮೆಲ್ಲ ಉಳ್ಕೊಳ್ಳುತ್ತೆ. ದೆನ್ ಬೇಸಿಕ್ದಾಗ ಏನಾಗುತ್ತೆ, ಸ್ಮೆಲ್ ಡಿಸಪಿಯರ್ ಆಗುತ್ತೆ. ಸೊ ಸಿಮಿಲರ್ಲಿ ವೆನಿಲಾ ಎಸೆನ್ಸ್ ಆ್ಯಂಡ್ ಕ್ಲೋ ಟೆಸ್ಟ್ ಸೇಮ್. ಇದು ಯಾವ ಥರ, ಅದೇ ಥರ smell the dilute vanilla essence and clove oil, note their odors, add a few drops of vanilla essence to a test tube with dilute HCl, a test tube with dilute NaOH, shake both and smell again. ಸೊ ಇದರೊಳಗಡೆ ಏನು ಓವರ್ ನೈಟ್ ಏನು ಫ್ರಿಜ್ದಾಗ ಇಡುವಂಥ ಏನೂ ಇದಿಲ್ಲ, ಡೈರೆಕ್ಟಾಗಿ ಮಾಡೋದು. ಸೊ ವೆನಿಲಾ ಎಸೆನ್ಸ್ ಇನ್ ಕೇಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಲ್ಲ ಕೇಕ್ಸ್ದಾಗ ಅದು ಯೂಸ್ ಮಾಡ್ತಿರ್ತಾರೆ, ಬ್ರೌನಿಷ್ ಕೆಮಿಕಲ್ ಇರುತ್ತೆ ಅದು. ಸೊ ಆ ವೆನಿಲಾ ಎಸೆನ್ಸ್ ಮೇ ಬಿ ಅಗೇನ್ ನೀವು ಐಸ್ ಕ್ರೀಮ್ಸ್ದಾಗದ ಟೆಸ್ಟ್ ಸ್ಮೆಲ್ ಮಾಡಿರಬಹುದು. ಓಕೆ, ಸೊ ಕ್ಲೋವ್ ಆಯಿಲ್ ಲವಂಗ ಅಂತ ಕರಿಬಹುದು. ಆ ಲವಂಗದ ಆಯಿಲ್, ನಾರ್ಮಲಿ ಲವಂಗದ ಸ್ಮೆಲ್ ನಿಮ್ಗೆ ಗೊತ್ತೈತಿ. ಓಕೆ, ಸೊ ಕ್ಲೋವ್ ಆಯಿಲಿಂದ ಏನು ಮಾಡೋದು, ಸ್ಮೆಲ್ ತೊಗೊಳ್ಳೋದು. ಆ ಸ್ಮೆಲ್ ತೊಗೊಂಡಾಗ ಏನು ಚೇಂಜ್ ಆಗ್ಬೋದು? ಓಕೆ, ಸೊ ಫಸ್ಟ್ ವೆನಿಲಾ ಎಸೆನ್ಸ್ ಇನ್ ಅಬ್ಸರ್ವೇಷನ್ ಆಗುತ್ತೆ ಅಂದ್ರೆ, ವೆನಿಲಾ ಎಸೆನ್ಸ್ ಪ್ಲಸ್ HCl ದಟ್ ಈಸ್ ಆ್ಯಸಿಡ್, ಸ್ಮೆಲ್ ಏನಾಗುತ್ತೆ, ರಿಮೇನ್ ಆಗುತ್ತೆ, ಉಳ್ಕೊಳ್ಳುತ್ತಾ, ಅಷ್ಟೇ ಇರುತ್ತೆ. ದೆನ್ ವೆನಿಲಾ ಎಸೆನ್ಸ್ ಪ್ಲಸ್ NaOH ಏನಾಗುತ್ತೆ, ಸ್ಮೆಲ್ ಫೇಡ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ. ಸೊ ದಿಸ್ ಈಸ್ ಸಿಮಿಲರ್ ಆ್ಯಸ್ ಆನಿಯನ್. ಸೊ ಅಗೇನ್ ಆ್ಯಸಿಡಿಕ್ ಮೀಡಿಯಮ್ದಾಗ ಏನಾಗುತ್ತೆ ಅಂದ್ರೆ ಸ್ಮೆಲ್ ಉಳ್ಕೊಳ್ಳುತ್ತಾ ಇರುತ್ತೆ. ದೆನ್ ಬೇಸಿಕ್ದಾಗ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಸೊ ವಾಟ್ ಅಬೌಟ್ ಕ್ಲೋ ಆಯಿಲ್ ಟೆಸ್ಟ್? ಕ್ಲೋ ಆಯಿಲ್ ಟೆಸ್ಟ್ದಾಗ ಏನಾಗುತ್ತೆ? ಸೊ ಅಗೇನ್ ಕ್ಲೋ ಆಯಿಲ್ ಪ್ಲಸ್ HCl ಸ್ಮೆಲ್ ರಿಮೇನ್ಸ್ ಆ್ಯಂಡ್ ಕ್ಲೋ ಆಯಿಲ್ ಪ್ಲಸ್ NaOH ಸ್ಮೆಲ್ ಫೇಡ್ಸ್. ಸೊ 3 ಎಕ್ಸಾಂಪಲ್ಸ್ ನಾವು ನೋಡಿದ್ರೆ,
ಓಕೆ. ಸೊ ಆಸಿಡಿಕ್ ಮೀಡಿಯಮ್ದಾಗ ಅವು ಮೂರು ಓಲ್ಡ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಏನಾಗ್ತಾವ ಉಳ್ಕೊಳ್ಳುತ್ತ, ಸ್ಮೆಲ್ ಏನಾಗುತ್ತ ಚೇಂಜ್ ಆಗಂಗಿಲ್ಲ. ಓನ್ಲಿ ಇನ್ ಬೇಸಿಕ್ದಾಗ ಏನಾಗುತ್ತೆ ಅಂದ್ರೆ ಸ್ಮೆಲ್ ಚೇಂಜ್ ಆಗುತ್ತೆ. ಓಕೆ. ಸೊ ಫೈನಲ್ ಇನ್ಫರೆನ್ಸ್ ಏನು ನೋಡ್ಬೇಕಂದ್ರೆ ಸಮ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಚೇಂಜ್ ದಿರ್ ಸ್ಮೆಲ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆರ್ ಬೇಸ್. ಸೊ ಯಾವುದಾದ್ರೂ ಒಂದಿಷ್ಟು ನ್ಯಾಚುರಲ್ ಸಬ್ಸ್ಟೆನ್ಸಸ್ನ ಅವ್ರ ಸ್ಮೆಲ್ ಚೇಂಜ್ ಮಾಡುತ್ತಾ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆರ್ ಬೇಸ್. ಸೊ ಏನಿದು ಹೆಂಗೆ? ಸೊ ಇವಾಗ ಒಂದು ನಮ್ಮ ಹತ್ರ ಆನಿಯನ್ ಐತಿ, ಜಸ್ಟ್ ಥಿಂಕ್ ಮಾಡ್ರಿ, ನಾಟ್ ಎಕ್ಸಾಕ್ಟ್ಲಿ ಇದೇ ಥರ ಇರುತ್ತಂತ ಅಂತಲ್ಲ. ಓಕೆ. ನಮ್ ಸಮ್ ಟೈಮ್ಸ್ ಆನಿಯನ್ ಸ್ಮೆಲ್ ಬರುತ್ತೆ, ಸಮ್ ಟೈಮ್ಸ್ ಆನಿಯನ್ ಸ್ಮೆಲ್ ಬರಂಗಿಲ್ಲ. ಓಕೆ. ಈ ಸ್ಮೆಲ್ ಬಂದಾಗ ಅದ್ರೊಳಗಡೆ ಏನಿರಬಹುದು? ಇನ್ ಕೇಸ್ ಸ್ಮೆಲ್ ಬರದೇ ಇದ್ರೆ ಅವಾಗ ಅದ್ರಾಗ ಏನಿರಬಹುದು? ನಾರ್ಮಲಿ ಎಲ್ಲದ್ರಾಗೂ ಪಿ ಎಚ್ ಇರುತ್ತೆ. ಓಕೆ. ಸೊ ಆ ಪಿ ಎಚ್ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಏನಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡ್ರಿ. ಓಕೆ. ಸೊ next, this property can be used to identify whether a substance is acidic or basic without using color indicators. Okay, so it is also very important. In case ನಮ್ಮ ಹತ್ರ ಕಲರ್ ಇಂಡಿಕೇಟರ್ಸ್ ಇರದೇ ಇದ್ರ, ಮಿಥೈಲ್ ಆರೆಂಜ್ ಆಗಿರ್ಬೋದು, ಲಿಟ್ಮಸ್ ಪೇಪರ್ ಆಗಿರ್ಬೋದು, ಚೀನಾ ರೋಸ್ ಅಥವಾ ಎಷ್ಟಕ್ಕೊಂದು ಕಲರ್ಡ್ ಫ್ಲವರ್ ಪೇಟಲ್ಸ್ ಅದಾವ ಅವಾಗಿರ್ಬೋದು, ದೆನ್ ಫಿನೋಪ್ತಿಲಿನ್ ಆಗಿರ್ಬೋದು, ಇವ್ಯಾವ ಇಂಡಿಕೇಟರ್ಸ್ ಇರದೇ ಇದ್ರ, ಅಥವಾ ನಮ್ಮ ಮನೆ ಒಳಗಡೆ ನಾವೇನೋ ಒಂದು ಟೆಸ್ಟ್ ಮಾಡಬೇಕಾಗಿತ್ತು ಅಂತಂದ್ರೂ ಸೊ ಈ ಥರ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ನ ಯೂಸ್ ಮಾಡಬಹುದು. ಸೊ ದೀಸ್ ಆರ್ ಕಾಲ್ಡ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಓಕೆ. ಸೊ ಇಫ್ ಎನಿ ಒನ್ ಹ್ಯಾಸ್ ಎನಿ ಕೈಂಡ್ಸ್ ಆಫ್ ಡೌಟ್, ಯಾರಿಗಾದ್ರೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಲೈಕ್ ನಿಮ್ಗೆ ಏನೇ ಒಂದು ಈ ಚಾಪ್ಟರಿಂದ ಲೈಕ್ ಸ್ಲೋ ಆಗಿ ಹೋಗುತ್ತಾ, ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಾನು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬೆಸ್ಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ಹೋಗುತ್ತಾ. ಆ್ಯಂಡ್ ಇಫ್ ಎನಿ ಒನ್ has any doubts regarding about this chapter, please let me know in the comments. And please ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಶೇರ್ ಮಾಡ್ಕಿಂತ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ. ಯಾಕಂದ್ರೆ ನಾರ್ಮಲಾಗಿ ನೀವು ಒಬ್ಬರೇ ಕಲಿಯಕ್ಕೆ ಹೋಗ್ಬೇಡ್ರಿ, ಪಾಪ ಅವ್ರಿಗೂ ನಿಮ್ಮ ಜೊತೆನೇ ಕಲಿಸ್ರಿ. ಯಾಕಂದ್ರೆ ಒಬ್ಬರೇ ಗ್ರೋ ಆಗಬಾರ್ದು, ಎಲ್ಲರೂ ಗ್ರೋ ಆಗಬೇಕು. ಪ್ಲೀಸ್ ಅವ್ರಿಗೆ ಹೇಳ್ರಿ, ವಿಡಿಯೋ ನೋಡ್ರಿ ಅಂತ ಹೇಳಿ. ದೆನ್ ಸಣ್ಣ ಸಣ್ಣ ಕ್ಲಿಪ್ಸ್ ಅದಾವ ಆಲ್ಮೋಸ್ಟ್ ನೋಡಂತ ಹೇಳ್ರಿ. ಏನು 14 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಭಾಳನೂ ಟೈಮ್ ತೊಗೊಳಂಗಿಲ್ಲ. ಸೊ ನಾರ್ಮಲಾಗಿ ನೋಡ್ಕೇಸಿಂದ್ರೆ ಏನೇನು ಇಂಪಾರ್ಟೆಂಟ್ ಐತಿ ಅದನ್ನು ಬರೀರಿ. ಬರೆದು ಒಂದ್ಸಲ ಇದ್ರದ್ದು ಟೋಟಲ್ ಆಗಿ ಏನು ಸಮರಿ ಐತೆ ಅನ್ನೋದು ನೀವಾಗೆ ಬರ್ಕೊಂಡು ಇಟ್ಕೊರಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು.